ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, CBSE ಕ್ಲಾಸ್ 10 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. 5/2/2026ನೇ ಸಾಲಿನ CBSE ಕ್ಲಾಸ್ 10 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಅಂತಿಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಸಬ್ಜೆಕ್ಟ್ ಕನ್ನಡ, ಸಮಯ 3 ಗಂಟೆ, ಅಂಕಗಳು 80. ಸಮ್ ನೋಟುಗಳಲ್ಲಿರುತ್ತದೆ ವಿದ್ಯಾರ್ಥಿಗಳೇ. ಜನರಲ್ ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಇರುತ್ತದೆ ವಿದ್ಯಾರ್ಥಿಗಳೇ, ಅಂದರೆ ಕ್ವಶನ್ ಪೇಪರು ಸೆಕ್ಷನ್ A, B, C, D ಎಂಬ 4 ವಿಭಾಗಗಳನ್ನು ಅದು ಒಳಗೊಂಡಿರುತ್ತದೆ. ಸೂಚನೆಗಳು ಕೊಟ್ಟಿರುವ ಸೂಚನೆಗಳನ್ನು ಗಮನದಲ್ಲಿಟ್ಟು ಓದಿರಿ ಅಂತ ಹೇಳಿದ್ದಾರೆ. ಪಾರ್ಟ್ 1 ಅನ್ನು ನೋಡ್ತಾ ಹೋಗೋಣ. ಭಾಗ 1 40 ಅಂಕಗಳು. ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಗಳು ಸಾಮಾನ್ಯವಾಗಿ ಮಕ್ಕಳ ಒಂದು ಮಟ್ಟಕ್ಕೆ ಸರಳವಾಗಿ ಇತ್ತು ಅಂತ ಹೇಳ್ಬೋದು. ಎಲ್ಲವೂ ಕೂಡ ಅಲ್ಲ, ಕೆಲವೊಂದು ಪ್ರಶ್ನೆಗಳು ಮಕ್ಕಳ ಮಟ್ಟಕ್ಕೆ ಇತ್ತು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಸರಳವಾಗಿ ಬಂದಿದೆ, ಮಕ್ಕಳು ಇದನ್ನು ಮಾಡಿದ್ದಾರೆ ಅಂತ ಅಂದ್ಕೊಳ್ಬಹುದು. ಅದಕ್ಕಿಂತ ಪೂರ್ವದಲ್ಲಿ ಒಂದು ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಪ್ರಶ್ನೆ ಪತ್ರಿಕೆಯು ನೀಲಿ ನಕ್ಷೆಯಲ್ಲಿ ಇಲ್ಲ ಅನ್ನೋದನ್ನು ತೋರಿಸುತ್ತದೆ. ಏಕೆಂದರೆ ನಮಗೆ 5 ಲೆಸನ್ಗಳು, 5 ಪೊಯಮ್ಗಳು, 4 ಪಠ್ಯ ಪೂರಕಗಳು ಇದ್ದಾವೆ. ಅದರಲ್ಲಿ ಒಂದು ಪಠ್ಯಪೂರಕದ ಒಂದು ಪಾಠ, ಭಗತ್ ಸಿಂಗನ ಪಾಠ ಬಿಟ್ಟು ಹೋಗಿದೆ. ನೀಲಿ ನಕ್ಷೆಯನ್ನು ನಾವು ಹಾಕಿದ್ರೆ ಅದು ಬಿಟ್ಟು ಹೋಗಿರುವ ಪಾಠ ನಮಗೆ ಸಿಕ್ತಿತ್ತೋ ಏನೋ ಗೊತ್ತಿಲ್ಲ, ಆದರೆ ಅದು ತಪ್ಪಿ ಹೋಗಿದೆ ಅಂತ ನಾನಿಲ್ಲಿ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾವು ಒಂದು ಫೈನಲ್ ಕ್ವಶನ್ ಪೇಪರನ್ನು ಸಿದ್ಧಪಡಿಸುವಾಗ ನೀಲಿ ನಕ್ಷೆಯನ್ನು ಸಿದ್ಧಪಡಿಸಬೇಕಾಗುತ್ತದೆ. ಏಕೆಂದರೆ ಇಲ್ಲಿ 2-3 ವಾಕ್ಯದಲ್ಲಿರುವಂಥ ಪ್ರಶ್ನೆಯಲ್ಲಿ ಕೂಡ ಒಂದು ತಪ್ಪಾಗಿದೆ. ಅಲ್ಲಿ 3 ಅಂಕದ ಪ್ರಶ್ನೆ ಬಂದಿದೆ. ನಾನು ಅಲ್ಲಿ ಬಂದಾಗ ನಿಮಗೆ ಹೇಳ್ತೀನಿ. 11ನೇ ಮೇನಿನಲ್ಲಿ ಒಂದು ತಪ್ಪಾಗಿದೆ. ಓಕೆ, ಹಾಗಿದ್ರೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳು 20 ಅಂಕಗಳಿದ್ದಾವೆ, ಈಗಾಗಲೇ ನಿಮಗೆ ಗೊತ್ತಿದೆ. ಫಸ್ಟ್ ಮೇನ್ ಇದು. ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 5 ಅಂಕದ ಪ್ರಶ್ನೆ ಇದು. MCQs ಇರುತ್ತದೆ. ಇದು ಬಹುಆಯ್ಕೆ ಪ್ರಶ್ನೆಗಳು. ನೋಡ್ತಾ ಹೋಗೋಣ ಇದರಲ್ಲಿ ಏನಿದೆ ಅಂತ. ಪ್ರಶ್ನೆಗಳು, ಮೊದಲನೆಯದು, ಅಂತರ್ಜಲವು ಮಾನವನ ಜೀವನದ ಮೇಲೆ ಡ್ಯಾಶ್ ರೀತಿಯಲ್ಲಿ ಪರಿಣಾಮ ಬೀರಿದೆ. ವಿದ್ಯಾರ್ಥಿಗಳೇ, ಕೀ ಆನ್ಸರ್ ಕೂಡ ಇಲ್ಲಿ ಇರುತ್ತದೆ. ನಮ್ಮದು ಕೀ ಆನ್ಸರ್ ನೋಡ್ಬೋದು. ನಮ್ಮೂರು ಯೂಟ್ಯೂಬ್ ಚಾನಲ್ ಮತ್ತು ಪರೀಕ್ಷಾ ಸುಗಮ CBSE ಕನ್ನಡ ವಾರ್ಷಿಕ ಪರೀಕ್ಷೆ 2026 ಉತ್ತರ ಪತ್ರಿಕೆ ಕೂಡ ನಾವು ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಅಂತರ್ಜಲವು ಮಾನವನ ಜೀವನದ ಮೇಲೆ ಡ್ಯಾಶ್ ರೀತಿಯಲ್ಲಿ ಪರಿಣಾಮ ಬೀರಿದೆ. ಆಪ್ಷನ್ಸ್ B 2. ಸೆಕೆಂಡ್ ಕ್ವಶನ್, ಸೆಕೆಂಡುಗಳಲ್ಲಿ ಸಂದೇಶಗಳನ್ನು ಕಳುಹಿಸಲು ಡ್ಯಾಶ್ ಬಳಸುತ್ತೇವೆ. ಆಪ್ಷನ್ಸ್ D ಈ ಅಂಚೆ. ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡ್ಯಾಶ್ ಅನ್ನೋದನ್ನು ಪ್ರಾರಂಭದಲ್ಲಿ ಬರಬಾರ್ದು ಅನ್ನೋದೊಂದು ಇರುತ್ತದೆ. ಬಟ್ ಆದರೂ ಕೂಡ ಬಂದಿದೆ. ಹಾಗೆ ಅಲ್ಲ, ಡ್ಯಾಶ್ ಮುಂತಾದವುಗಳನ್ನು ಗಣಕೀಕರಣಗೊಳಿಸುವ ಮೂಲಕ ಕಾಗದದ ಬಳಕೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಿದೆ. ಅಂದರೆ ಇಲ್ಲಿ ಒಂದು ಗೊಂದಲದ ಪ್ರಶ್ನೆ ಉಂಟಾಗಿದೆ. ಇಲ್ಲಿ ಆಪ್ಷನ್ಸ್ C ಮತ್ತು D 2 ಆಗುತ್ತದೆ. ಏಕೆಂದರೆ ಮೇಲಿನ ಒಂದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಮಗು ಶಾಲಾ ಕಾಲೇಜುಗಳು ಅಂತ ಸೇರಿಸ್ಕೊಂಡ್ರೂ ನಾವು ಕೊಡಬೇಕಾಗುತ್ತದೆ. ಇಲ್ಲಿಂದ ಕಾಲೇಜುಗಳು ಅಂತ ಸೇರಿಕೊಂಡ್ರೂ ಕೂಡ ಇಲ್ಲಿಗೆ ಬರೆದ್ರೂ ಕೂಡ ನಾವು ಕೊಡಬೇಕಾಗುತ್ತದೆ. ಶಾಲಾ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು, ವಿಶ್ವವಿದ್ಯಾಲಯಗಳು
ಇಷ್ಟನ್ನು ಬರೆದ್ರೆ ಮಗು ಇಲ್ಲಿಂದ ತಗೊಂಡ್ರು ಕೊಡಬೇಕಾಗುತ್ತದೆ. ಸಮ್ ಟೈಮ್ ಮಗು ಇಲ್ಲಿಂದ ತಗೊಂಡ್ರು ಕೂಡ ಕೊಡಬೇಕಾಗುತ್ತದೆ. ಒಂದು ಪ್ರಶ್ನೆಯಲ್ಲಿ ಗೊಂದಲ ಇದೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ನಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆ ಅಂದರೆ ಅದು ಒಂದಲ್ಲ ಒಂದು ರೀತಿಯ ತಪ್ಪುಗಳಿರಬೇಕಾಗುತ್ತದೆ, ಇಲ್ಲವೇ ಒಂದಲ್ಲ ಒಂದು ರೀತಿಯ ಗೊಂದಲಗಳಿರಬೇಕಾಗುತ್ತದೆ. ಹಾಗಿದ್ರೇ ಅದೊಂದು ಕನ್ನಡ ಪ್ರಶ್ನೆ ಪತ್ರಿಕೆ ಅನಿಸ್ಕೊಳ್ಳುತ್ತದೆ. ಇಲ್ಲದಿದ್ದರೆ ಅದು ಕನ್ನಡ ಪ್ರಶ್ನೆ ಪತ್ರಿಕೆ ಅನಿಸ್ಕೊಳ್ಳುವುದಿಲ್ಲ ಏನೋ ಅಂತ ನನಗನ್ನಿಸುತ್ತದೆ. ಯಾಕಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೊಂದಲದ ಪ್ರಶ್ನೆಗಳು ಬಂದಿದ್ದಾವೆ. ಓಕೆ, ಹಾಗಾಗಿ ಇಲ್ಲಿ ನಾವು ಸಿಗೂ ಆ ಮಗುಗೆ ಆನ್ಸರ್ ಬರೆದ್ರೂ ಕೊಡಬೇಕು, ಡಿ ಬರೆದ್ರೂ ಕೊಡಬೇಕಾಗುತ್ತದೆ. ಅಂತರ್ಜಲ ಜಗತ್ತಿನಲ್ಲಿ ಒಬ್ಬರು ವ್ಯವಹಾರ ಅಥವಾ ಇತರ ಉದ್ದೇಶಗಳಿಗಾಗಿ ತಮ್ಮ ಸಭೆಗಾಗಿ ಪ್ರಯಾಣಿಸುವ ಅಗತ್ಯವಿಲ್ಲ. ಇಲ್ಲಿ ಆಪ್ಷನ್ಸ್ ಎ ಹೆಚ್ಚು ದೂರ. ಇಲ್ಲಿ ಗುಂಪಿಗೆ ಸೇರದ ಚಟುವಟಿಕೆಯನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿನೂ ಕೂಡ ಒಂದು ಗೊಂದಲ ಇದೆ. ಯಾಕೆ ಅಂತ ಹೇಳಿದ್ರೆ, ಅವರು ಇಲ್ಲಿ ಗುಂಪಿಗೆ ಸೇರದ ಪದವನ್ನು ಕೇಳಿದಾಗ ವ್ಯಾಪಾರ ನೋಡಿ, ಹಣ ವರ್ಗಾವಣೆ, ಬಿಲ್ ಪಾವತಿ, ಏನನ್ನಾದರೂ ಖರೀದಿಸಲು, ಹೀಗೆ ಈ ಎಲ್ಲವೂ ಕೂಡ ಬರ್ತಾ ಇರುವುದರಿಂದ ಇಲ್ಲಿ ಕೂಡ ಗೊಂದಲ ಇದೆ. ಇದು ನೋಡಿ, ಅಲ್ಲಿ ಎಲ್ಲವೂ ಇದಾವಲ್ಲಿ ಮೇಲ್ಗಡೆ ಎಲ್ಲವೂ ಇದ್ದಾವೆ. ಹೇಗೆ ಅದನ್ನು ನಾವು ಗುಂಪಿಗೆ ಸೇರದ ಒಂದು ಪದದಲ್ಲಿ ಆಯ್ಕೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಇದು ಕೂಡ ಒಂದು ಗೊಂದಲದ ಪ್ರಶ್ನೆಯಾಗಿ ಇದೆ ಆನ್ಸರ್. ಇದಕ್ಕೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಎರಡನೆಯ ಗದ್ಯ ಭಾಗ, ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದು ಕೂಡ ಬಹು ಆಯ್ಕೆಯ ಪ್ರಶ್ನೆಯಾಗಿರುತ್ತದೆ ವಿದ್ಯಾರ್ಥಿಗಳೇ. ಈಗಾಗಲೇ ನೀವು ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿನೂ ಅಷ್ಟೇ, ಇಲ್ಲಿ ಯಾವುದು ಅಂತ ಮಿಸ್ಟೇಕ್ ಅಂತ ಏನಿಲ್ಲ. ಆಪ್ಷನ್ಸ್ ಒಂದನೇದರಲ್ಲಿ ಆಪ್ಷನ್ಸ್ ಬಿ ಟೆಲಿಮೆಟ್ರಿ, ಎರಡನೇದರಲ್ಲೂ ಕೂಡ ಆಪ್ಷನ್ಸ್ ಬಿನೇ ಆಗಿರುತ್ತದೆ. ಸೈಬೇರಿಯನ್ ಕೊಕ್ಕರೆ. ನೆಕ್ಸ್ಟ್ ಆಪ್ಷನ್ಸ್ ಎ ಜಲಚರ. ನಾಲ್ಕನೇದಲ್ಲಿ ಆಪ್ಷನ್ ಸಿ ಮಂಡಗದ್ದೆ ರಂಗನತಿಟ್ಟು. ಆಪ್ಷನ್ಸ್ ಕ್ವಶನ್ 5 ಆಪ್ಷನ್ಸ್ ಡಿ ಎಲ್ಲವೂ ಸರಿ. ಇನ್ನು ಸೀನ್ ಪದ್ಯ ಸೀನ್ ಲೆಸನ್ ಇದು. ವ್ಯಾಘ್ರಗೀತೆ ಪರಿಚಿತ ಗದ್ಯ ಭಾಗವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಎನ್ ಮೂರ್ತಿರಾಯ್ ಅವರು ಬರೆದಿರುವಂಥ ಒಂದು. ರೈತರು ಚಿಕ್ಕನಾಯಕನಹಳ್ಳಿಗೆ ಏನನ್ನು ತೆಗೆದುಕೊಂಡು ಹೋಗಿದ್ದರು? ತೆಂಗಿನಕಾಯಿ. ಇದು ನೇರವಾಗಿದೆ, ವಿದ್ಯಾರ್ಥಿಗಳಿಗೆ ಗೊಂದಲ ಏನಿಲ್ಲ, ಕರೆಕ್ಟ್ ಆಗಿದೆ. ಈ ಸಲ ತುಂಬ ಚೆನ್ನಾಗಿ ಬಂದಿದೆ ಇದು ಅಂತ ಹೇಳ್ಬೋದು. ಇಲ್ಲಿ ಆನ್ಸರ್ ನಾನು ಇಲ್ಲಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ, ಆನ್ಸರ್ ನೀವು ನೋಡ್ಬೋದು. ಆನ್ಸರ್ ಕೀ ಇಲ್ಲಿ ನೋಡ್ಕೊಳ್ಳಿ ಮಕ್ಕಳೇ, ಕೀ ಆನ್ಸರ್ ಇಲ್ಲಿ ನೋಡಿ, ತೆಂಗಿನಕಾಯಿ ಅಷ್ಟೇ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ರೈತರ ಮಾತು ಕೇಳಿ ಬಂದ ಮೇಲೆ ಹುಲಿಯು ಏನು ಮಾಡಿತು? ಇದು ಕೂಡ ಇಲ್ಲಿ ಆಪ್ಷನ್ಸ್ ಏನೆ. ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಸೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತ್ತು, ಓಡಿ ಹೋಗಿತ್ತು. ಪಲಾಯನ ಮೀನ್ಸ್ ಓಡಿ ಹೋಗಿತ್ತು. ಇನ್ನು ಮೂರನೆಯ ಆನ್ಸರು ಕೂಡ ಶಾನುಭೋಗರ ಬಾಯಿಂದ ಬಲೆ ಎಂಬ ಮೆಚ್ಚುಗೆಯ ಮಾತು ಹೊರಡಲು ಕಾರಣವೇನು? ಇಲ್ಲಿದೆ ಆಪ್ಷನ್ ಆನ್ಸರು. ನಾಲ್ಕನೇದು, ಕಿರ್ದಿ ಪುಸ್ತಕ ಎಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು? ಕಿರ್ದಿ ಪುಸ್ತಕವು ತನ್ನ ಜೀವ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಹೊದಿಕೆಯ ತೊಲೆಯಲ್ಲಿ. ಇಷ್ಟ ಆನ್ಸರ್ ಬರೆದಿರ್ತಾರೆ ವಿದ್ಯಾರ್ಥಿಗಳು. ಶಾನುಭೋಗರು ಉಳಿದಿದ್ದು ಯಾವುದರಿಂದ? ಶಾನುಭೋಗರು ಉಳಿದಿದ್ದು ಹುಲಿಯ ಧರ್ಮ ಶ್ರದ್ಧೆಯಿಂದ. ಇನ್ನು ಸೀನ್ ಪೊಯಮ್ ಪರಿಚಿತ ಪದ್ಯ ಭಾಗ. ಹಲಗಲಿಯ ಬೇಡರ ಒಂದು ಪದ್ಯ. ಸ್ವಲ್ಪ ಲೆಂತ್ ಇದೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಕಡಿಮೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ
ಲೆಂತಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಎಲ್ಲದೂ ಇದೆಯಲ್ಲ, ಹಾಗಾಗಿ ಆನ್ಸರ್ ಹುಡುಕೋದು ಸ್ವಲ್ಪ ಕಷ್ಟ ಆಗುತ್ತದೆ. ಪ್ರಶ್ನೆಗಳಿದ್ದಾವೆ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಹಲಗಲಿಯ ನಾಲ್ವರು ಪ್ರಮುಖರು ಯಾರು? ಸಿಡಿಲು ಸಿಡಿದ ಹಾಗೆ ಏನು ಸಿಡಿದವು? ಸಾಹೇಬ್ ಕಾಗದ ಬರೆದು ಕಳಿಸಿದ್ದು ಏಕೆ? ಚಟೆಕಾರರು ಚೌಕಿ ಮಾಡುತ್ತಾ ಎಲ್ಲಿಗೆ ನಡೆದರು? ನೇರವಾದಂಥ ಪ್ರಶ್ನೆಗಳೇ ಇದ್ದಾವೆ ವಿದ್ಯಾರ್ಥಿಗಳೇ, ಇದು ಬರೀಬಹುದು, ಇದು ಚೆನ್ನಾಗಿದೆ, ಏನಿಲ್ಲ. ನೋಡಿ ಆನ್ಸರ್ ನೀವು ಹೀಗೆ ಬರೆದಿರ್ತೀರಿ ಅಂತ ಹೇಳ್ತೀರಾ, ಅಲ್ಲಂತೂ ನಿಮಗೆ ರಾಮ ಬಾಲ ಹನುಮ ಜಡಗ. ಸಿಡಿಲು ಗುಂಡು ಸಿಡಿದವು, ಕಾರಕುನ್ನ ಕಪಾಳಕ್ಕೆ. ಓಕೆ, ಇದು ಅವರು ಗುಡದಾಗ ನಡೆದರು. ಇದು ನೇರವಾಗಿ ಇರುವುದರಿಂದ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಓಕೆ, ಈ ಸಲ ಪ್ರಶ್ನೆ ಪತ್ರಿಕೆ ಚೆನ್ನಾಗಿದೆ, ಸರಳವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ ಮಟ್ಟಕ್ಕೆ. ಆದರೆ ಕೆಲವೊಂದು ಪ್ರಶ್ನೆಗಳು ಮಾತ್ರ ಗೊಂದಲ ಇದ್ದಾವೆ, ಅದು ಬಿಟ್ಟರೆ ಪ್ರಶ್ನೆ ಪತ್ರಿಕೆ ಇಸ್ ಗುಡ್ ಅಂತ ಹೇಳ್ಬೋದು. ಇನ್ನು ವ್ಯಾಕರಣ ಭಾಗದಲ್ಲಿ ನೋಡೋದಾದರೆ ನಾವು ಕೆಳಗೆ ಕೊಟ್ಟಿರುವ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ. ಸಂಪನ್ನರಾದ ಲೋಪಸಂಧಿಯಾಗುತ್ತದೆ. ನಿಜಾಶ್ರಮ ಸವರ್ಣದೀರ್ಘ ಸಂಧಿ. ಏಕೈಕ ವೃದ್ಧಿ ಸಂಧಿ. ಕಡುವೆಳ್ಪು ಆದೇಶ ಸಂಧಿ. ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳ ನಾನು, ಆಪ್ಷನ್ಸ್ ಬಿ ಆಗಿರುತ್ತದೆ. ಇಲ್ಲಿ ನೀವು ಕೂಡ ಆಪ್ಷನ್ಸ್ ಬಿ ಅಂತ ಹಾಕಬಹುದು. ಇಲ್ಲಿ ಸ್ವಲ್ಪ ಗೊಂದಲ ಇದೆ ಮಕ್ಕಳೇ. ಸೆಕೆಂಡ್ ಮೇನಿನಲ್ಲಿ ಇದು ಆರ್ಯ ಕ್ಷಣ ಈ ಪದಗಳ ತದ್ಭವ ರೂಪ ಅಂತ ಕೇಳಿದ್ದಾರೆ. ಕ್ರಮವಾಗಿ ಅಂತನೂ ಇಲ್ಲ, ಏನೂ ಇಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನಾವು ಇಲ್ಲಿ ಒಂದು ನೋಡೋಣ. ನಮ್ಮ ಟೆಕ್ಸ್ಟ್ ಬುಕ್ಕಿನ ಪಾರ್ಟ್ 2 ಅಲ್ಲಿ ನೋಡೋಣ. ಭಾಷೆಯ ಸೊಬಗು ಅಂತ ಇಲ್ಲಿದೆಯಲ್ಲ, ಇಲ್ಲಿ ನೋಡಿ ತತ್ಸಮ ತದ್ಭವ ಹೇಗಿದೆ. ಇಲ್ಲೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ನೋಡಿ. ಜಾವ ಯಾಮ, ಸಂಜೆ ಸಂಧ್ಯಾ, ದಡ ಎರಡೂ ಕೊಟ್ಟಿದ್ದಾರೆ ನೋಡಿ. ತಟ ತಟಿ ನೋಡಿ. ಅಜ್ಜ ಆರ್ಯ ನೋಡಿ, ಎರಡೂ ಕೊಟ್ಟಿದ್ದಾರೆ. ಇಲ್ಲ ಅಯ್ಯ ಆರ್ಯ ಎರಡೂ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸ್ವಲ್ಪ ನಮಗೆ ಗೊಂದಲ ಇದೆ. ಹಾಗಾಗಿ ಆನ್ಸರ್ ಯಾವ ರೀತಿಯಾಗಿ ಅಂತ ನಾವು ಇಲ್ಲಿ ಹೇಳಲಿಕ್ಕಾಗುತ್ತದೆಯಾ? ಇಲ್ಲಿ ಇದಕ್ಕೆ ನಾವು ಮಕ್ಕಳು ಎ ಮತ್ತು ಸಿ ಎರಡೂ ಬರೆದ್ರೂ ಕೂಡ ನಾವು ಆನ್ಸರನ್ನು ಕೊಡಬೇಕಾಗುತ್ತದೆ. ಯಾಕಂದರೆ ಸ್ವಲ್ಪ ಗೊಂದಲ ಇರೋದ್ರಿಂದ ಎರಡೂ ಬರೆದ್ರೂ ಕೂಡ ನಾವು ಕೊಡಬೇಕಾಗುತ್ತದೆ. ಮಗು ಏನು ಬರೆದ್ರೂ ಕೊಡಬೇಕಾಗುತ್ತದೆ. ಎ ಮತ್ತು ಸಿ ಎರಡೂ ಬರೆದ್ರೂ ಕೊಡಬೇಕು. ಬಿ ಮತ್ತು ಡಿ ಬರೆದ್ರೆ ಅದು ತಪ್ಪಾಗುತ್ತದೆ. ಕೈಯಾನು ಈ ಪದದಲ್ಲಿರುವ ಸಮಾಸ ಕ್ರಿಯಾ ಸಮಾಸ, ಇದು ಗೊತ್ತಾಗುತ್ತದೆ ವಿದ್ಯಾರ್ಥಿಗಳಿಗೆ ನೇರವಾಗಿರುವುದರಿಂದ ಇದನ್ನು ಹೆಚ್ಚು ಗೊಂದಲ ಏನಿಲ್ಲ. ಇಲ್ಲಿ ಚಿಕ್ಕ ಮಕ್ಕಳ ಆಟ ಪಾಠಗಳನ್ನು ಮತ್ತೆ ಮತ್ತೆ ನೋಡಲು ಬಲು ಚೆನ್ನ. ಇಲ್ಲಿರುವ ಜೋಡಿ ನುಡಿ. ಮಕ್ಕಳಿಗೆ ಸಾಮಾನ್ಯವಾಗಿ ಆಟ ಪಾಠ ಅಂತ ಬರೆದಿರ್ತಾರೆ, ಗೊತ್ತಾಗುತ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ನೇರವಾಗಿ ಕೇಳಿದ್ರು ಕೂಡ ಚೆನ್ನಾಗಿರ್ತೈತೇನಾ, ಯಾಕಂದರೆ ಸಾಕಷ್ಟು ಜೋಡಿ ಪದಗಳು ಇದ್ದಾವೆ ಟೆಕ್ಸ್ಟ್ ಬುಕ್ಕಿನಲ್ಲಿ. ಟೆಕ್ಸ್ಟ್ ಬುಕ್ಕನ್ನು ನಾವು ಫಾಲೋ ಅಪ್ ಮಾಡೋದು ಭಾಳ ಒಳ್ಳೆಯದು ಅಂತ ಅನಿಸುತ್ತದೆ. ಅದು ಓಕೆ, ಚೆನ್ನಾಗಿದೆ. ಕ್ಷೋಭೆ ಈ ಪದದ ಅರ್ಥ ತಳಮಳ. ಕೇಳೋಣ ಈ ಕ್ರಿಯಾಪದದ ಧಾತುರೂಪ ಕೇಳು. ಷಷ್ಠಿ ವಿಭಕ್ತಿ ಪ್ರತ್ಯಯ ಇರುವ ಪದವಿದು. ಆಪ್ಷನ್ಸ್ ಎ ಸಾವಿತ್ರಿಯ. ವಿಜ್ಞಾನಿಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ಸಂಶೋಧನೆಯಲ್ಲಿ ಕಳೆಯುತ್ತಾರೆ. ಇಲ್ಲಿರುವ ಅನ್ವರ್ಥಕ ನಾಮ ವಿಜ್ಞಾನಿ. ಕ್ರಿಕೆಟ್ ಆಟದಲ್ಲಿ 100ನೆಯ ಪಂದ್ಯದಲ್ಲಿ 100 ರನ್ನನ್ನು ಪಡೆದಿರುವವರು ಅತಿ ವಿರಳ. ಇಲ್ಲಿರುವ ಸಂಖ್ಯಾವಾಚಕ ಅಂತ ಕೇಳಿದರೆ, ನಾನು ನಿನ್ನೆ ಹೇಳ್ತಾ ಇದ್ದೆ ಸಂಖ್ಯಾವಾಚಕ ಅಥವಾ ಸಂಖ್ಯೆಯ ವಾಚಕ, ಇದು ಕೇಳ್ತಾನೆ, ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಮತ್ತೆ ಇಲ್ಲಿ ಪ್ರಾರಂಭದಲ್ಲಿಯೇ ಡ್ಯಾಶ್ ಬಂದಿದೆ. ಈ ರೀತಿ ಡ್ಯಾಶ್ ಅನ್ನೋ ಒಂದು ಪ್ರಶ್ನೆಗಳು ಅಷ್ಟು ಕೇಳುವುದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಸರ್ವನಾಮ ಪದಕ್ಕೆ ಉದಾಹರಣೆ. ಯಾರು ನಮಗೆ ಗೊತ್ತಿದೆ, ಹೆಸರಿನ ಬದಲಾಗಿ ಬಳಸುವಂಥ ಪದಗಳು. ನೆಕ್ಸ್ಟು ರೈಟಿಂಗ್ ಗ್ರಾಮರ್. ಇದು ಕೆಳಗಿನಗಳನ್ನು ಸೂಚನೆಯಂತೆ ಬರೆಯಿರಿ ಅಂತ.
ಭೀಮನು ಬಂಡಿ ಅನ್ನವನ್ನು ತಿಂದು ಮುಗಿಸುವನು. ಈ ವಾಕ್ಯವನ್ನು ನಿಷೇಧಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಬರೆಯಿರಿ. ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ನಾನು ವಿದ್ಯಾರ್ಥಿಗಳೇ. ಭೀಮನು ಬಂಡಿ ಅನ್ನವನ್ನು ತಿಂದು ಮುಗಿಸನು. ಯಾಕಂದರೆ ಅದು ನಿಷೇಧಾರ್ಥಕದಲ್ಲಿರುವುದರಿಂದ. ಎರಡನೆಯದು, ನಿನ್ನ ಸಹೋದರನು ನಿನ್ನ ಆಕಾಂಕ್ಷೆಗಳನ್ನು ಈಡೇರಿಸಿದನೇ. ವಿದ್ಯಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಬರೆಯಿರಿ. ಇದು ಕೂಡ ಆನ್ಸರ್. ನಿನ್ನ ಸಹೋದರನು ನಿನ್ನ ಆಕಾಂಕ್ಷೆಗಳನ್ನು ಈಡೇರಿಸಲಿ. ಮಕ್ಕಳು ಕನ್ನಡ ಕತೆ ಪುಸ್ತಕವನ್ನು ಓದಿದರು. ಕರ್ಮಿಣಿ ವಾಕ್ಯವನ್ನಾಗಿ ಪರಿವರ್ತಿಸಿ ಬರೆಯಿರಿ. ಇದನ್ನು ಬರೀತಾರೆ ಕಾಲಭೂತ ಕಾಲದಲ್ಲಿರುವುದರಿಂದ. ಕನ್ನಡ ಕತೆ ಪುಸ್ತಕವು ಮಕ್ಕಳಿಂದ ಓದಲ್ಪಟ್ಟಿತ್ತು. ಮಕ್ಕಳಿಂದ ಕನ್ನಡ ಕತೆ ಪುಸ್ತಕವು ಓದಲ್ಪಟ್ಟಿತ್ತು. ಭೂತಕಾಲದಲ್ಲಿದೆ, ಪಟ್ಟಿತ್ತು. ಕೆಳಗಿನ ಗಾದೆ ಮಾತಿನ ಅರ್ಥವನ್ನು ಬರೆಯಿರಿ. ಮನೆ ಗೆದ್ದು ಮಾರು ಗೆಲ್ಲು ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು. ಇದು ಒಂದು ಟೆಕ್ಸ್ಟ್ ಬುಕ್ಕಿನಲ್ಲಿ ಕೇಳಿದಕ್ಕೆ ಒಳ್ಳೆಯದಾಯಿತು. ಯಾಕಂದರೆ ಇದು ಮಕ್ಕಳಿಗೆ ಕೆಲವೊಂದು ಸಲ ಗೊತ್ತಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನಾದರೂ ಬರೆದಿರ್ತಾರೆ. ಹಾಗಾಗಿ ಒಂದು ಟೆಕ್ಸ್ಟ್ ಬುಕ್ಕಿನಿಂದ ಕೇಳಿದ್ದು ಭಾಳ ಒಳ್ಳೆಯದಾಯಿತು, ಖುಷಿ ಆಯಿತು ನನಗೆ. ಇಲ್ಲಾಂದರೆ ಲಾಸ್ಟ್ ಇಯರ್ ಥರ ಗೊಂದಲ ಆಗ್ಬಿಡ್ತಿತ್ತು ಮಕ್ಕಳಿಗೆ. ಇದರ ಒಂದು ಆನ್ಸರ್, ಕುಟುಂಬವನ್ನು ಸರಿಯಾಗಿ ಮತ್ತು ತೃಪ್ತಿಕರವಾಗಿ ನಿರ್ವಹಿಸಿದ ನಂತರ ಇತರರ ಮುಖ್ಯವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೆ ಮಾತ್ರ ಯಶಸ್ವಿಯಾಗಲು ಸಾಧ್ಯ. ಅಥವಾ ನಾವು ಇದು ಕೈ ಕೆಸರಾದರೆ ಬಾಯಿ ಮೊಸರು, ನಾವು ಕಷ್ಟಪಟ್ಟು ದುಡಿದು ಅದರ ಪ್ರತಿಫಲವನ್ನು ಊಟ ಮಾಡಬೇಕು. ನೋಡಿ ಎಷ್ಟು ದೊಡ್ಡದಾಗುತ್ತದೆ, ಇದನ್ನು ಬರೀಲಿಕ್ಕೂ ಸಾಧ್ಯ ಇಲ್ಲ. ಇದಾದರೆ ಮಗು ಬರೀತದೆ. ಘಾಸಿಗೊಳಿಸು. ಈ ಪದವನ್ನು ಸ್ವಂತ ವಾಕ್ಯ ರಚಿಸಿ ಬರೆಯಿರಿ. ನೋವುಂಟು ಮಾಡೋದು, ನೋವುಂಟು ಮಾಡಿಕೊಳ್ಳೋದು. ನೋಡಿ, ಸೋಲು ಉಂಟಾಯಿತೆಂದು ಮನಸ್ಸಿಗೆ ಘಾಸಿ ಮಾಡಿಕೊಳ್ಳಬಾರದು. ಹೀಗೆ ಇನ್ನೊಂದು ಏನಂತ ಹೇಳಿದರೆ, ಇಲ್ಲಿ ಎರಡೂ ಕೂಡ ಅರ್ಥರೂಪ ಕ್ರಿಯಾಪದದಲ್ಲಿಯೇ ಬಂದಿದೆಯಲ್ಲ. ಒಂದು ಗ್ರಾಮ್ಯ ಗ್ರಾಂಥಿಕನೋ ಅಥವಾ ಇನ್ನೊಂದು ಕಾಲನೂ ಕೇಳ್ಬೋದಿತ್ತೇನೋ ಅಂತ ನನಗನ್ನಿಸುತ್ತದೆ. ಯಾಕಂದರೆ ಮಕ್ಕಳಿಗೆ ಹೆಚ್ಚು ಗೊಂದಲ. ಯಾಕಂದರೆ ನಾನೀಗ ಸಾಕಷ್ಟು ಆನ್ಲೈನ್ ಕ್ಲಾಸ್ ತೆಗೆದುಕೊಂಡಿರೋದ್ರಿಂದ ಪ್ರತಿನಿತ್ಯ ಮಕ್ಕಳಿಗೆ ಈ ಗ್ರಾಮರಲ್ಲೇ ಹೆಚ್ಚು ಗೊಂದಲ. ಹಾಗಾಗಿ ನನಗನ್ನಿಸಿದ ಪ್ರಕಾರ ವಿದ್ಯಾರ್ಥಿಗಳಿಗೆ ಅರ್ಥರೂಪ ಕ್ರಿಯಾಪದ ಒಂದು ಸಾಕು. ಒಂದು ನಿಜವಾಗಿ ಕೇಳಬೇಕಂದ್ರೆ ಒಂದು ವಿದ್ಯಾರ್ಥಕ ಕೇಳಿದರೆ ಸಾಕು. ಈ ಸಲ ಓಕೆ, ನಿಷೇಧಾರ್ಥಕ ವಿದ್ಯಾರ್ಥಿಕ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಇನ್ನೊಂದು ಏನಂತ ಹೇಳಿದರೆ, ಕಾಲ ಕೇಳ್ಬೋದಿತ್ತು, ಇಲ್ಲವೇ ಒಂದು ಗ್ರಾಮ್ಯ ಗ್ರಾಂಥಿಕ ಕೇಳಬಹುದಿತ್ತೇನೋ ಅಂತ ನನಗನ್ನಿಸ್ತು. ಎರಡೂ ಕೂಡ ಹೆವಿ ಆಯಿತು ಮಕ್ಕಳಿಗೆ. ಕೆಲವು ಮಕ್ಕಳಿಗೆ ಅದು ಕೆಲವೊಂದು ಸಲ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ರು ಕೂಡ 80ಕ್ಕೆ 80 ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಆಗ್ಬಿಡುತ್ತೆ ಅಂತ ನಂದೇನಿಲ್ಲ. ಹಾಗೆ ಆ ರೀತಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ. ಪುಟ್ಟಿ ಥಳಥಳಿಸುವ ಬಾಲರವಿಯನ್ನು ಕಂಡಿದ್ದು ಇದು ಗೊತ್ತಾಗುತ್ತದೆ. ಎಲ್ಲ ಮಕ್ಕಳು ಚೆನ್ನಾಗಿ ಬರೀತಾರೆ ರಂಗೋಲಿಯಲ್ಲಿ. ಪುಟ್ಟ ಪೋರಿಯ ಅಮ್ಮ ಮಲಗಿರುವುದು ಗುಡಿಸಲಿನಲ್ಲಿ, ಇದು ಕೂಡ ಗೊತ್ತಾಗುತ್ತದೆ. ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶ ಇರುವುದು ಡ್ಯಾಶ್ ಸ್ವತಂತ್ರದಲ್ಲಿ, ಅದು ಕೂಡ ಕ್ರಿಯಾ ಸ್ವತಂತ್ರ. ಅಕ್ಕಮಹಾದೇವಿ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಇಲ್ಲಿನ ನೋಡಿ, ಪ್ರಾರಂಭದಲ್ಲಿ ಈ ರೀತಿ ಡ್ಯಾಶ್ ಬೇಡ. ಇದು ಕಡಿದು ಕೊರೆದು ತೆಗೆದರು ಕಂಪ ಬಿಡದು ಚಂದನ. ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಇದರಲ್ಲೇ 2 ವಚನದಲ್ಲಿಂದ 2 ಬಂತು. ಆಮೇಲೆ ಹೇಗೆ ಅಂದರೆ, ಆಮೇಲೆ ವಸಂತ ಮುಖ ತೋರಲಿಂದ 2 ಬಂದುಬಿಡ್ತು. ಇನ್ನು ಉದಾತ್ತ ಚಿಂತನೆಯಿಂದ 1 ಬಂತು. ಭಗತ್ ಸಿಂಗನ್ ಪಾಠ ಬಿಟ್ಟು ಹೋಗಿದೆ ಇಲ್ಲಿ. ಇದನ್ನೇ ಹೇಳಿದ್ದು. ಇನ್ನು ಪಾರ್ಟ್ 2 ಭಾಗ 2ಕ್ಕೆ ಬರೋಣ. ಸೆಕ್ಷನ್ ಸಿ, ರೈಟಿಂಗ್ ಸೆಕ್ಷನ್, ರೈಟಿಂಗ್ ಸ್ಕಿಲ್. ಇದು ಪತ್ರ ಎಲ್ಲ ಮಕ್ಕಳು ಬರೀತಾರೆ ಜಿಲ್ಲಾಧಿಕಾರಿಗೆ. ನಿಮ್ಮ ಹಳ್ಳಿಗೆ
ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಲು ವಿನಂತಿಸಿಕೊಂಡು ಜಿಲ್ಲಾ ಅಧಿಕಾರಿಗೆ ಪತ್ರ ಬರೆಯಿರಿ. ಇದು ಬರೀತಾರೆ ಮಕ್ಕಳು. ಆದರೆ ಕೆಲವೊಂದು ಸಲ ಗೊತ್ತಾಗ್ತೈತೆ ಎಲ್ಲ ಗೊತ್ತಿಲ್ಲ, ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಫಾರ್ಮೇಟ್ ಆದರೂ ಬಳಸಿರ್ತಾರೆ. ಅಥವಾ ಇಲ್ಲಿ ನಮಗೆ ಚಂದನ ವಾಹಿನಿ ದೂರದರ್ಶನ ಕೇಂದ್ರ, ಜೆಸಿ ರಸ್ತೆ, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಕಾರ್ಯಕ್ರಮ ನಿರೂಪಕರ ಹುದ್ದೆಗೆ ಅರ್ಜಿ ಬರೆಯಿರಿ. ನಿರೂಪಕರ ಅಂದರೆ ಹುದ್ದೆ ಅಂದ ತಕ್ಷಣ ಕೆಲವರಿಗೆ ಗೊತ್ತಾಗ್ತೈತಿಲ್ಲ, ಆದರೂ ಕೆಲವು ಮಕ್ಕಳಿಗೆ ಗೊತ್ತಾಗುತ್ತದೆ. ಓಕೆ, ಅಂದರೆ ಸ್ವಲ್ಪ ಎರಡೂ ಕೂಡ ಪದಗಳು ಕೆಲವು ಮಕ್ಕಳಿಗೆ ಕಷ್ಟ ಆಯಿತು ಏನೋ ಅಂತ ಅನಿಸುತ್ತದೆ. ಯಾಕಂದರೆ ಬಂದಿರುವ ಪದದು ಅಷ್ಟೇ, ಇಲ್ಲಿ ಬಂದಿರುವ ಪದನೂ ಅಷ್ಟೇ, ಸ್ವಲ್ಪ ಕಷ್ಟ ಆಗಿರ್ಬೋದು ಮಕ್ಕಳಿಗೆ. ಅದು ಪದದ ಅರ್ಥ ಗೊತ್ತಾಗಲಿಲ್ಲ ಅಂದರೆ ಅವರು ಬರೀಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ಸ್ವಲ್ಪ ಬೇರೆ ರೀತಿ ಇದ್ದರೆ ಓಕೆ ಏನೋ ಅಂತ ನನಗೆ ಅನಿಸ್ತೀವಿ. ಇನ್ನು 9ನೇ ಮೇನು ವರದಿ. ನಿಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದ ವಿದ್ಯಾರ್ಥಿಗಳಿಂದಲೇ ರಚಿತವಾದ ಚಿತ್ರಕಲಾ ಮೇಳವನ್ನು ಕುರಿತು ವರದಿಯನ್ನು ಬರೆಯಿರಿ. ಬರೆದಿರ್ತಾರೆ, ವರದಿ ಎಲ್ಲ ಫಾರ್ಮೇಟ್ ಗೊತ್ತಿರುತ್ತೆ ಮಕ್ಕಳಿಗೆ, ಅದು ಬರೆದಿರ್ತಾರೆ. ಚಿತ್ರಕಲಾ ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಡ್ರಾಯಿಂಗ್ ಅಂತ ಅವ್ರಿಗೆ ಗೊತ್ತಿರ್ತೈತಿ, ಮಾಡಿರ್ತಾರೆ ಇದ್ರ ಬಗ್ಗೆ. ಇನ್ನು 10ನೇದು ಪ್ರಬಂಧ. ಈ ಕೆಳಗೆ ಕೊಟ್ಟಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಇನ್ನು 3 ವಿಷಯವನ್ನು ಕೊಟ್ಟಿದ್ದಾರೆ. ಅದು ಓಕೆ, ಅದು ಮಕ್ಕಳ ಮಟ್ಟಕ್ಕೆ ಇತ್ತು. ಯಾಕಂದರೆ 2 ಪುಸ್ತಕದಿಂದನೇ ಬರಬೇಕನ್ನೋ ಒಂದು ನಿಯಮ ಇತ್ತು, ಎರಡೂ ಕೂಡ ಬಂದಿದೆ. ತುಂಬ ಖುಷಿ, ಸಂತೋಷ. ಮಹಿಳಾ ಸಬಲೀಕರಣ, ನಿರುದ್ಯೋಗ ಸಮಸ್ಯೆ, ಇದನ್ನಾದರೂ ಮಕ್ಕಳು ಬರದೇ ಬಿಡ್ತಾರೆ. ಇದು ಜನರಲ್ ಆಗಿ ಇದ್ರೂ ಕೂಡ, ಇದು ಕೊಳದೇ ಇದ್ರು ಇದು ಆಲ್ಮೋಸ್ಟ್ ಇದನ್ನು ಬರೀತಾರೆ ಮಕ್ಕಳು. ಇದು ಗೊತ್ತಾಗುತ್ತದೆ, ಇದು ಕಷ್ಟ ಆದರೂ ಕೂಡ ಇದನ್ನು ಬರೆದು ಬಿಡ್ತಾರೆ ಮಕ್ಕಳು. ಓಕೆ, ಈ 3ರಲ್ಲಿ ಒಂದೊಂದು ಟಾಪಿಕನ್ನು ಬರೆದಿರ್ತಾರೆ. ಇದೆಲ್ಲ ಪುಸ್ತಕದಲ್ಲಿ ಇರೋದೆಲ್ಲ 2. ಹಾಗಾಗಿ ಇನ್ನು ಸೆಕ್ಷನ್ ಡಿ, ಪಠ್ಯಗಳ ಅಧ್ಯಯನ, 28 ಅಂಕಗಳ ಮಾರ್ಕ್ಸ್ ಇದು ನೋಡೋಣ. 11ನೇ ಮೇನು. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಫಸ್ಟ್ ಒನ್, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ. ನೋಡಿ, ಇದು 3 ಅಂಕದ ಪ್ರಶ್ನೆ ಆಗಿರುತ್ತದೆ. ಹಾಗಾಗಿ ಇದು 2 ಅಂಕಕ್ಕೆ ಪ್ರಶ್ನೆಗೆ ಬಂದಿದೆ. ಇಲ್ಲಿನೂ ಕೂಡ ಅಲ್ಲಿ ತಪ್ಪು ಹೋಗಿದೆ ಅಂತ ನಾನು ಹೇಳಿದ್ದು. ನೀಲಿನಕ್ಷೆಯಲ್ಲಿ ಇದು ನೀಲಿನಕ್ಷೆ ಇದ್ದರೆ ಅದು ಅಲ್ಲೇ ಬರ್ತದೆ, ಇದು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಅದಕ್ಕೆ ನಾನು ಹೇಳಿದ್ದು, ಭಗವತ್ ಸಿಂಗ್ ಒಂದು ಕ್ವಶನ್ ಬಂದಿದ್ದರೆ ಇಲ್ಲಿ ಸರಿ ಹೋಗ್ತಿತ್ತು. ಒಂದು ಗದ್ಯ ಒಂದು ಪದ್ಯ ಸರಿ ಇದೆ, ಇದೊಂದು ಗದ್ಯ ಇದೊಂದು ಪದ್ಯ ಸರಿ ಇದೆ, ಇದೇನು ತಪ್ಪಲ್ಲ. ಆದರೆ ಪ್ರಶ್ನೆ ಮಾತ್ರ ಇಲ್ಲಿ ಬರಬಾರ್ದಿತ್ತು. ಈ ಪ್ರಶ್ನೆ, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು, ಬಾಳಿನ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ನೋಡಿ, ಇವತ್ತು ಪಾಠದ ಬಂದಿದೆ. ಹಾಗಿದ್ರೆ ಭಗತ್ ಸಿಂಗನ ಪಾಠದ ಬರಲಿಲ್ಲ. ಅದು ಮರೆತು ಹೋಗಿದೆಯೋ ಅಥವಾ ಬಿಟ್ಟು ಹೋಗಿದೆಯೋ ಗೊತ್ತಿಲ್ಲ. ಅರಿಯದವರ ಸಂಘ ಮಾಡಿದರೆ ಆಗುವ ಪರಿಣಾಮವೇನು. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇದು, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು. 2ನೇದು, ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು. ಇದನ್ನು ಬರೀತಾರೆ. ಇದು ಒಂದು ಗದ್ಯ ಒಂದು ಪದ್ಯ, ಮಕ್ಕಳು ಇದನ್ನೆಲ್ಲ ಬರೀತಾರೆ. ಇದೆಲ್ಲ ಚೆನ್ನಾಗಿದೆ. ಇನ್ನು 13ನೇದು, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಹಾಗೂ ಸ್ವಾರಸ್ಯದೊಡನೆ ವಿವರಿಸಿ. ಇದು ಕೂಡ ಬರೀತಾರೆ ಮಕ್ಕಳುಗಳು. ತಾಯಿ ದಾರಿಗರಿಗೆ ಬಿಡಿಲ್ಲಿ ದೊರೆಯುವುದೇ. ಇದನ್ನು ಅಥವಾ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು, ಹಸುರಾದುದು ಕವಿಯಾತ್ಮ, ಅಥವಾ ಜಾನಕಿಯ ಮಗನಿದಕ್ಕೆ ಬೆದರುವನು. ಇದು ಇಷ್ಟು ವಿದ್ಯಾರ್ಥಿಗಳು ಮಾಡ್ತಾರೆ 1, 2ರಲ್ಲಿ. ಇದೆಲ್ಲ ಕೂಡ ಮಕ್ಕಳಿಗೆ ಸರಳವಾಗಿ ಇತ್ತು, ಮಕ್ಕಳ ಮಟ್ಟಕ್ಕೆ ಇದೆ, ಮಕ್ಕಳು ಓದಿದ್ದಾರೆ. ಯಾಕಂದರೆ ಸಿಲೆಬಸ್ನಲ್ಲಿರುವುದು, ಹಾಗಾಗಿ ಮಕ್ಕಳು ಈಸಿಯಾಗಿ ಅದನ್ನು ಬರೀತಾರೆ. ಇನ್ನು 14ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳು. ವಿದ್ಯಾರ್ಥಿಗಳೇ, ನಾನಿಲ್ಲಿ ಕ್ವಶನ್ ಆನ್ಸರ್ ಕೀಯನ್ನು ಹಾಕಿದ್ದೀನಿ. ನಾನು ಹಾಗೆ ಹೇಳ್ತಾ ಅಲ್ಲಿಂದ ಬಂದ್ಬಿಟ್ಟೆ, ಬಟ್ ಇಲ್ಲೆಲ್ಲ ಹಾಕಿದ್ದೀನಿ. ಪತ್ರ ಎಲ್ಲ ನೀವು ಹೀಗೆ ಬರೆದಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಮಾರ್ಕ್ಸ್ ಕೂಡ ಇಲ್ಲಿ ಡಿವೈಡ್ ಮಾಡಿದ್ದೀನಿ. ಪೀಠಿಕೆ, ಪಠ್ಯಗಳ ಅಧ್ಯಯನ,
ಆಲ್ಮೋಸ್ಟ್ ಮಕ್ಕಳೆಲ್ಲ ಹೀಗೆ ಬರೆದಿರ್ತಾರೆ. ಇನ್ನು 8-10 ವಾಕ್ಯದ ಪ್ರಶ್ನೆ. ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ. ಅಥವಾ ಎರಡನೇದು, ಇಲ್ಲಿ 2 ಅಂತ ಏನು ಬೇಡ ಅನಿಸುತ್ತೆ. ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. 2 ಈಸಿ ಇದೆ. ಮಕ್ಕಳು ಒಂದನ್ನು ಬರೆದಿರುತ್ತಾರೆ ನೋಡಿ, ಆನ್ಸರ್ ಕೂಡ ಬರೆದಿರುತ್ತಾರೆ. ಸ್ವಲ್ಪ ದೊಡ್ಡ ಆನ್ಸರ್ ಆಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕಂದರೆ ಕವಿದೆಲ್ಲ ತುಂಬ ದೊಡ್ಡದು ಬರುತ್ತದೆ. ಇನ್ನು ನೆಕ್ಸ್ಟ್ ಕೊನೆಯ ಮೇನು ಪ್ರಶ್ನೆ ಪತ್ರಿಕೆಯ ಕೊನೆಯನ್ನು. ಈ ಕೆಳಗಿನ ಪ್ರಶ್ನೆ ಪತ್ರಿಕೆಗಳು 8-10 ವಾಕ್ಯಗಳಲ್ಲಿ ಉತ್ತರಿಸಿ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ. ಅಥವಾ ಇದು, ಇಲ್ಲಿನೂ ಅಷ್ಟೇ 2 ಬೇಡ. ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು, ಇದು ಕೂಡ ಇಂಪಾರ್ಟೆಂಟ್ ಆಗಿ ಬಂದಿದೆ ತುಂಬ ಸಲ. ಓಕೆ, ಗುಡ್ ಆನ್ಸರ್. ನೋಡಿ, ಅಲ್ಲೇ ಗೊತ್ತಾಗ್ತಿತ್ತು. ಮೇಲ್ಗಡೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿ ಒಂದು ಬಾಕ್ಸ್ ಕೊಟ್ಬಿಟ್ಟು ಪ್ರತಿ ವರ್ಷ ಹಾಕ್ತಾ ಇದ್ರು, ಯಾವ್ಯಾವ ಲೆಸನ್ಗಳು ಏನೇನು ಅಂತ. ಆವಾಗಾದರೂ ಕೂಡ ಅವರಿಗೆ ಸಿಕ್ಕಿಬಿಡ್ತಿತ್ತು ಕ್ವಶನ್ ಪೇಪರ್ ಮಾಡೋವರಿಗೆ. ಇವನು ಭಗತ್ ಸಿಂಗನ ಪಾಠ ಮರೆತು ಹೋಗಿದೆಯಲ್ಲ ಅನ್ನೋದು ಆವಾಗಾದರೂ ಕೂಡ ಗೊತ್ತಾಗ್ತಾ ಇತ್ತು. ಏಕೆಂದರೆ ಇಲ್ಲಿ ಪ್ರತಿ ವರ್ಷ ಮೇನಲ್ಲೇ ಇಲ್ಲಿ ಏನು ಬರ್ತಿತ್ತು ಅಂದರೆ ಒಂದು ಬಾಕ್ಸ್ ಬಂದುಬಿಟ್ಟು ಯಾವ್ಯಾವ ಪಾಠಗಳಿದ್ದಾವೆ, ಯಾವ್ಯಾವುದು ಇದು ಅನ್ನೋದನ್ನು ಕೊಡ್ತಾಯಿದ್ರು. ಈ ಸಲ ಆ ಥರ ಕೊಟ್ಟಿಲ್ಲ, ಒಂದು ಬಾಕ್ಸು ಇಲ್ಲಿ ಬರಲಿಲ್ಲ ಈ ಸಲ. ಹಾಗಾಗಿ ಅದು ಮಿಸ್ಟೇಕ್ ಆಗಿದ್ದು ಅವರಿಗೆ ಗೊತ್ತಾಗಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಯಾವ್ಯಾವ ಲೆಸನ್ಗಳು ಅಂತ ಹಾಕಿದರೆ ಅವರಿಲ್ಲಿ, ಆಗ ಅವರಿಗೆ ಗೊತ್ತಾಗ್ತಿತ್ತು. ಪಾರ್ಟ್ 1 ಪಾರ್ಟ್ 2 ಅಂತ ಈ ಥರ ಹಾಕ್ತಾಯಿದ್ರು. ಈ ಸಲ ಹಾಕಲಿಲ್ಲ, ಹಾಗಾಗಿ ಅವರಿಗೆ ಗೊತ್ತಾಗಲಿಲ್ಲ, ಮರ್ತೋಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇನ್ನೊಂದು ಏನಂತ ಹೇಳಿದರೆ ವಿದ್ಯಾರ್ಥಿಗಳೇ, ನಮ್ಮ ಒಂದು CBSE ಕನ್ನಡ ಉತ್ತರ ಪತ್ರಿಕೆಯನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ನಿಮಗೆ ಗೊತ್ತಾಗ್ಬಿಡುತ್ತದೆ ಎಷ್ಟು ಅಂಕ ಸಿಗುತ್ತದೆ ಅನ್ನೋದಕ್ಕೆ. ಬಟ್ ಸೀನ್ ಪ್ಯಾಸೇಜು ಎರಡೂ ಓಕೆ, ಸೀನ್ ಪೊಯಮು ಓಕೆ, ಸೀನ್ ಲೆಸನ್ನು ಓಕೆ. ಮಕ್ಕಳಿಗೆ ನೇರವಾಗಿದ್ದಾವೆ ಕ್ವಶನ್ಗಳು. ಈ ರೀತಿ ಇದ್ದರೆ ಅಟ್ಲೀಸ್ಟ್ ಬರೀತಾರೆ. 1 ಮಾರ್ಕ್ಸಿಗೆ ಎಷ್ಟು ಕೇಳಬೇಕು ಅಷ್ಟು ಕೇಳಿದ್ದಾರೆ. ಈ ಸಲ ಓಕೆ, ಪ್ರಶ್ನೆ ಪತ್ರಿಕೆ ತುಂಬ ಚೆನ್ನಾಗಿದೆ, ಇದು ಸರಳವಾಗಿದೆ, ಮಕ್ಕಳ ಮಟ್ಟಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವೊಂದು ಕ್ವಶನ್ಗಳು ಗೊಂದಲ ಇದ್ದಾವೆ ಅಷ್ಟೇ, ಅದು ಇದ್ದೇ ಇರುತ್ತದೆ ನಮ್ಮ ಕನ್ನಡದಲ್ಲಿ ಯಾವಾಗಲೂ ಸಾಮಾನ್ಯವಾಗಿ, ಸರ್ವಸಾಮಾನ್ಯ ಅಂತಲೂ ಕೂಡ ಹೇಳ್ಬೋದು. ಅದೇ ಇಲ್ಲಿ ಒಂದು, ಈ ಎರಡೂ ಕೂಡ ಇದರಲ್ಲೇ ಬಂದ್ಬಿಟ್ಟಿದೆಯಲ್ಲ, ಅರ್ಥರೂಪ ಕ್ರಿಯಾಪದ ಗ್ರಾಮರಲ್ಲೇ ಬಂದಿದೆ. ಯಾಕಂದರೆ ಮಕ್ಕಳಿಗೆ ಹೆಚ್ಚು ಅರ್ಥ ಆಗದೆ ಇರುವಂಥ ಗ್ರಾಮರ್ ಅಂದರೆ ಅದೇ ಗ್ರಾಮರೇ 2 ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತದೆ. ಕೆಲವು ವಿದ್ಯಾರ್ಥಿಗಳು ಬರೀತಾರೆ, ಕೆಲವು ವಿದ್ಯಾರ್ಥಿಗಳು ಬರೆಯಲ್ಲ. ಹಾಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಇದೆಲ್ಲ ಬರೆದಿರ್ತಾರೆ ವಿದ್ಯಾರ್ಥಿಗಳು. ಅದೇ ಫಸ್ಟಿಗೆ ಬ್ಲೂ ಪ್ರಿಂಟ್ ಹಾಕಿದರೆ ಅವರಿಗೆ ಪಕ್ಕಾ ಗೊತ್ತಾಗ್ತಿತ್ತು, ಅದರಲ್ಲೇ ತೊಂದರೆ ಆಗಿದೆ ಅಷ್ಟೇ. ಓಕೆ ವಿದ್ಯಾರ್ಥಿಗಳೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಮುಂದಿನ ತರಗತಿಯ ವಿದ್ಯಾರ್ಥಿಗಳು ಅಂದರೆ ಈ ವರ್ಷ 10ನೇ ತರಗತಿಗೆ ಬರುವಂಥ ವಿದ್ಯಾರ್ಥಿಗಳು ನಮ್ಮ ಪರೀಕ್ಷಾ ಸುಗಮ ಪುಸ್ತಕವನ್ನು ಕೊಂಡುಕೊಳ್ಳಿ ವಿದ್ಯಾರ್ಥಿಗಳೇ. ನಮ್ಮ ಪರೀಕ್ಷಾ ಸುಗಮ ಪುಸ್ತಕವು ತುಂಬ ಅದ್ಭುತವಾಗಿದೆ. ಎಲ್ಲ ವಿದ್ಯಾರ್ಥಿಗಳ ಬಾಯಿಂದನೂ ಕೇಳಿ ಬರ್ತಾ ಇದೆ ಮತ್ತು ಶಿಕ್ಷಕರ ಬಾಯಿಂದನೂ ಕೇಳಿ ಬರ್ತಾ ಇದೆ. ದಯವಿಟ್ಟು ನಿಮ್ಮೆಲ್ಲ ಶಾಲೆಗಳಿಗೆ ನಮ್ಮ ಪರೀಕ್ಷಾ ಸುಗಮ ಪುಸ್ತಕವನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಕೊಡಿಸಿ, ಹೆಚ್ಚು ಅಂಕವನ್ನು ಗಳಿಸಿ ನಿಮ್ಮ ಪರೀಕ್ಷೆಯು ಸುಗಮವಾಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.